ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಪ್ರಥಮ PUCಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು BC ರಾಮಚಂದ್ರ ಶರ್ಮಾ ಇವರು ಬರೆದಂತಹ ಎಂದಿಗೆ ಅನ್ನುವ ಕವಿತೆಯ ಬಹು ಆಯ್ಕೆ ಪ್ರಶ್ನೆಗಳನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಈ ಬಹು ಆಯ್ಕೆ ಪ್ರಶ್ನೆಗಳಿಗೆ ಇರುವಂತಹ ಅಂಕ 1 ಅಂಕ. ಈಗ ಮೊದಲ ಪ್ರಶ್ನೆ, ಹುಟ್ಟಿನೊಂದಿಗೆ ಅಂಟಿ ಬಂದಿರುವ ಇದನ್ನು ಕಳೆಯಬೇಕು. ಒಟ್ಟಿಗೆ 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಸರಿಯಾದ ಆಯ್ಕೆಯನ್ನು ನೋಡೋಣ. ಅ ಚಿತ್ತದಾಸ್ಯ, ಅ ಅರ್ಥದಾಸ್ಯ, ಇ ಸಾಂಸ್ಕೃತಿಕ ದಾಸ್ಯ, ಇ ಬೌದ್ಧಿಕ ದಾಸ್ಯ. ಉತ್ತರ ಅ ಚಿತ್ತದಾಸ್ಯ. ಎರಡನೇ ಪ್ರಶ್ನೆ, ದವಡೆ ಇದರ ಸಲುವಾಗಿ ದಣಿದಿದೆ. ಉತ್ತರ ನೋಡಿ, ಅ ಕನವರಿಸಿ, ಆ ಮೆಲುಕು ಹಾಕಿ, ಈ ವಯಸ್ಸಾಗಿ, ಈ ಹಲ್ಲು ಉಜ್ಜದೆ. ಉತ್ತರ ಆ ಮೆಲುಕು ಹಾಕಿ. ಮೂರನೇ ಪ್ರಶ್ನೆ, ನಾಡು ಇದಕ್ಕೆ ತಾಳ ಹೊಡೆದಿದೆ. ಅ ಉನ್ಮತ್ತ ರೋಷ, ಆ ನಿತ್ಯರುದ್ರ, ಈ ಉನ್ಮತ್ತ ನಾಟ್ಯ, ಈ ನೃತ್ಯ ಹೃದಯ. ಇಲ್ಲಿ ಉತ್ತರ ಈ ಉನ್ಮತ್ತ ನಾಟ್ಯ. ನಾಲ್ಕನೇ ಪ್ರಶ್ನೆ, ಕಡಲನ್ನು ಕಡೆದಾಗ ಇದು ಬಂದಿತು. ಅ ಅಮೃತ, ಆ ಹಾಲು, ಈ ಕಲ್ಪವೃಕ್ಷ, ಈ ವಿಷ. ಇಲ್ಲಿ ಉತ್ತರ ಈ ವಿಷ. ಇನ್ನು ಐದನೆಯ ಪ್ರಶ್ನೆ, ನಾಡಿಗೆ ಇವರ ಕಾಟ ಕೊನೆಗೊಂಡಿದೆ. ಅ ಕಡಲುಗಳ್ಳರು, ಆ ಒಡಲುಗಳ್ಳರು, ಈ ರಕ್ಕಸರು, ಈ ರೈತ ಮಕ್ಕಳು. ಉತ್ತರ ಅ ಕಡಲುಗಳ್ಳರು. ಇನ್ನು ಆರನೇ ಪ್ರಶ್ನೆ, ಇವರು ಕ್ಷಾತ್ರವಧೆ ಮಾಡಿದವರು. ಅ ರಾಮಚಂದ್ರ, ಆ ಪರಶುರಾಮ, ಈ ಬಲರಾಮ, ಈ ಕೋದಂಡರಾಮ. ಉತ್ತರ ಆ ಪರಶುರಾಮ. ಇನ್ನು ಏಳನೆಯ ಪ್ರಶ್ನೆ, ಇರುಳ ಬಸಿರ ಬಗೆದು ಬರಬೇಕಾಗಿರುವುದು ಯಾವುದು? ಉತ್ತರ ಆ 4 ಆಯ್ಕೆಗಳು ನೋಡಿ. ಆ ಸಂಧ್ಯಾರಾಗ, ಆ ಉದಯರಾಗ, ಈ ಅನುರಾಗ, ಈ ಹೃದಯರಾಗ. ಉತ್ತರ ಆ ಉದಯರಾಗ. ಸರಿ ವಿದ್ಯಾರ್ಥಿಗಳೇ, ಈ ಒಂದು ಕವಿತೆಯ ಬಹು ಆಯ್ಕೆಯ ಪ್ರಶ್ನೆಗಳು ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ನಿಮ್ಮ ಪ್ರಥಮ PUCಗೆ ಸಂಬಂಧಿಸಿದ ಹಾಗೆ ಅನೇಕ ಪಾಠ ಮತ್ತು ಕಾವ್ಯ ಭಾಗದ ಪ್ರಶ್ನೋತ್ತರಗಳನ್ನು ಹಾಕಿದ್ದೇನೆ ವಿದ್ಯಾರ್ಥಿಗಳೇ. ಬಹು ಆಯ್ಕೆಯ ಪ್ರಶ್ನೆಗಳನ್ನು ಹಾಕಿದ್ದೇನೆ, ಹಾಗೆ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಹಾಕಿದ್ದೇನೆ. ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಇದನ್ನು ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.